ಕರ್ಮ ಅನ್ನೋದು ಎಷ್ಟು ಸತ್ಯ ಅಂತಂದರೆ, ನೀವು ಎಷ್ಟೇ ತಪ್ಪು ಮಾಡಿ, ನೀವು ಏನೇ ಮಾಡಿ, ಒಂದಿಲ್ಲ ಒಂದು ದಿನ ನಿಮ್ಮನ್ನು ಹಿಂದೆ ಸುತ್ತಾಡಿ ಅದು ಹೊಡೆದೇ ಹೊಡಿತೈತೆ ಅನ್ನೋದು ಈ ಒಂದು ಘಟನೆ ನಿಜವಾಗ್ಲೂ ಸತ್ಯವನ್ನು ತೋರಿಸ್ಕೊಡ್ತೈತಿ. ಏನಪ್ಪ ಘಟನೆ ಅಂತಂದರೆ, ನಿನ್ನೆಯಿಂದ ನೋಡ್ತಾ ಇದ್ದೀರಿ ನೀವು, ರವಿಚಂದ್ರನ್ ಅವರು ಹಳ್ಳಿ ಮೇಸ್ಟ್ರು ಅನ್ನೋ ಫಿಲ್ಮಲ್ಲಿ ಬಿಂದಿಯಾ ಅವರು ಅಂದರೆ ಮಹಾರಾಷ್ಟ್ರ ಮೂಲದವರು, ಇವರು ಮುಂಬೈ ಊರಿನವರು. ಸೊ ಅಲ್ಲಿಂದ ಆ ಒಂದು ಹೆಣ್ಣನ್ನು ಕರ್ಕೊಂಡು ಬಂದಿರ್ತಾರೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ. ಆಕೆಗೆ ಆ್ಯಕ್ಚುಲಿ ಹಿಂದಿ ಬರ್ತಿರುತ್ತೆ, ಮರಾಠಿ ಬರ್ತಿರುತ್ತೆ, ಸರಿಯಾಗಿ ಅವಳಿಗೆ ಯಾವುದೇ ರೀತಿ ಕನ್ನಡ ಲ್ಯಾಂಗ್ವೇಜ್ ಬರ್ತಾ ಇರಂಗಿಲ್ಲ. ಸೊ ಅವ್ರು ಏನು ಮಾಡ್ತಾರೋ, ಕನ್ನಡವನ್ನು ಆಕೆ ಕೂತ್ಕೊಂಡು ಸರಿಯಾಗಿ ಕನ್ನಡ ಬರಂಗಿಲ್ಲ ಅಂತ ಹೇಳಿ ಯಾರಾದರೂ ಕೂಡ ಒಂದು ಮಾನವೀಯತೆ ತೋರಿಸ್ಬಿಟ್ಟು ಆಕೆಗೆ ಒಂದು ಕನ್ನಡನ ಡೈಲಾಗ್ಸ್ ಆಗಿರಬಹುದು, ಹಾಡುಗಳನ್ನಾಗಿರಬಹುದು, ಯಾವ ರೀತಿ ಹೇಳಬೇಕು, ಯಾವ ರೀತಿ ಅಭಿನಯ ಮಾಡಬೇಕು ಅಂತ ಹೇಳಿ ಹೇಳಿಕೊಟ್ರು. ಯಾವಾಗ ಇದು ಫಿಲ್ಮ್ ಆರಂಭ ಆದಮೇಲೆ, ಆರಂಭ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಅಂತ. ಫಸ್ಟ್ ಇವರು ಮುಂಬೈಗೆ ಹೋದಾಗ ರವಿಚಂದ್ರನ್ ಅವರು ಅಲ್ಲಿ ಹೀರೋಯಿನ್ಸನ್ನು ಸರ್ಚ್ ಮಾಡ್ತಾ ಇದ್ರು. ಸೊ ಅವಾಗ ಈ ಬಿಂದಿಯಾ ಅವರು ಕೂಡ ಆಡಿಷನ್ ಕೊಡಕ್ಕೆ ಬಂದಿರ್ತಾರೆ. ಸೊ ಬಂದಿರೋ ವಿಡಿಯೋ ಒಳಗೆ ಇವರಿಗೆ ಒಂದು ಡೈಲಾಗ್ ಕೊಡ್ತಾರೆ, ಅದು ಕನ್ನಡನೋ ಅಥವಾ ಹಿಂದಿನೋ ಅದು ಯಾವುದು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿಲ್ಲ. ಸೊ ಅವಾಗ ಆ ಒಂದು ಆ್ಯಕ್ಟ್ ಇದೆಯಲ್ಲ, ಆ ಒಂದು ಡೈಲಾಗ್ ಇದೆಯಲ್ಲ, ಸೊ ಅವರು ಮಾಡಿರೋ ಒಂದು ಹೇಳಿರೋ ಡೈಲಾಗು ಆ ಒಂದು ಫಿಲ್ಮಿಗೆ ಸೂಪರ್ ಆಗಿ ಸೆಲೆಕ್ಟ್ ಆಗ್ತಾರೆ ಇವ್ರು ಅಂತ ಹೇಳಿ ರವಿಚಂದ್ರನ್ ಅವರು ಆಕೆಯನ್ನು ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಸೆಲೆಕ್ಟ್ ಮಾಡ್ಕೊಂಡ್ ಕೂಡಲೇ ಆಬ್ವಿಯಸ್ಲಿ ಫಿಲ್ಮ್ ಅಂತೂ ಆರಂಭ ಆಗ್ತೈತಿ. ಆರಂಭ ಆಗಿ ಎಲ್ಲ ರೀತಿ ಚಲೋ ಆಗಿ ಮುಗಿಯೋ ಒಂದು ಸಂದರ್ಭದೊಳಗೆ ಈ ಬಿಂದಿಯಾ ಅವರು ಮಹಾರಾಷ್ಟ್ರ ಮೂಲದವರು ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ರವಿಚಂದ್ರನ ಮೇಲೆ ಇವರು ನನಗೆ ಅತ್ಯಾಚಾರವನ್ನು ಮಾಡಲು ಎಸಗಿದಾರ ಅಂತ ಹೇಳಿ ಈತನ ಮೇಲೆ ಕಂಪ್ಲೇಂಟನ್ನು ಕೊಡ್ತಾರೆ. ಯಾವಾಗ ಒಂದು 34-33 ವರ್ಷದ ಹಿಂದ್ಗಡೆ. ಸೊ ಇದು ಕೇಸ್ ಆಗುತ್ತೆ ಅವಾಗಿನ ಕಾಲದೊಳಗೆ. ಸೊ ಕೇಸ್ ಆದಮೇಲೆ ಇವರು ಕೂಡ ರವಿಚಂದ್ರನ್ ಅವರು ಕೂಡ ಮಾನನಷ್ಟ ಮೊಕದ್ದಮೆ ಕೇಸ್ ಆಕೆಯ ಮೇಲೆ ಹಾಕ್ತಾರೆ. ಅಂದರೆ ನಾನು ಆ ರೀತಿ ಯಾವುದನ್ನು ಮಾಡಿಲ್ಲ, ಆಕೆಯ ಮೇಲೆ ಯಾವುದೇ ರೀತಿ ಅತ್ಯಾಚಾರವನ್ನು ಎಸಗಿಲ್ಲ, ಇವಳು ನಮ್ಮ ಮೇಲೆ ಸುಳ್ಳು ಸುಳ್ಳು ಅಪವಾದವನ್ನು ಹಾಕಕತ್ತಾಳು ಅಂತ ಹೇಳಿ ಅವನೇನು ಮಾಡ್ತಾನು, ಹೊಳ್ಳೊಪ್ಪಸ್ರಿ ಕೇಸ್ ಹಾಕ್ತಾನೆ. ಸೊ ಇದು ಸ್ವಲ್ಪ ಗಲಭೆ ನಂತರ, ಸ್ವಲ್ಪ ಮಾತುಕತೆ ನಂತರ ಕೋರ್ಟ್ ಒಳಗೆ ಯಾವುದೇ ಸಾಕ್ಷಿ ಆಧಾರಗಳು ಸಿಗದೇ ಇರೋ ಕಾರಣ ಆತನನ್ನು ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ಹೇಳಿ ಕೋರ್ಟ್ ವತಿಯಿಂದ ಸರಿಯಾಗಿ ಹೇಳ್ತಾರೆ. ಇದಾದ ಮೇಲೆ ಏನಾಗ್ತದೆ, ಆ ಬಿಂದಿಯಾ ಅವರು ಅವತ್ತು ಸಾರಿ ಕೇಳಿ ಹೋಗಿರ್ತಾರೆ. ಯಾವಾಗ ಫಿಲ್ಮ್ ಎಂಡ್ ಆಗೋಕ್ಕಿಂತ ಮುಂಚೆ, ಎಂಡ್ ಆದಮೇಲೆ. ಸೊ ಹೋದ್ಮೇಲೆ ಏನಾಗ್ತದೆ ಅಂತಂದರೆ, ಈ ಒಂದು 34 ವರ್ಷಗಳ ಗ್ಯಾಪ್ ಒಳಗೆ ಅವರಿಗೆ ನಾನು ಮಾಡಿರೋ ತಪ್ಪು ಅಂತ ರಿಯಲೈಸ್ ಆಗಿಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರವಿಚಂದ್ರನ್ ಅವರಿಗೆ ತಲುಪೋ ಮಟ್ಟ ಅವರು ಆತನಿಗೆ ನಾನು ಮಾಡಿದ ತಪ್ಪು, ಯಾರ್ದೋ ಮಾತು ಕೇಳಿ ನಾನು ಹೇಳಿಬಿಟ್ಟೆ, ಆ ಪತ್ರಿಕೆ ಅವರು ತಪ್ಪಾಗಿ ಅದನ್ನು ಬರೆದು ಬಿಟ್ಟರು, ಅದಕ್ಕೆ ನಾನು ರಿಸ್ಪಾನ್ಸ್ ಮಾಡಿದೆ, ಅಲ್ಲಿಂದ ತಪ್ಪು ಭಾಳ ದೊಡ್ಡ ಆಯಿತು, ಅದಕ್ಕಿಂತ ಮುಂಚೆ ಆ ಥರ ಏನೂ ಇರಲಿಲ್ಲ, ನಾನು ಮಾಡಿದ ತಪ್ಪು, ನಾನು ನಿಮ್ಮ ಮೇಲೆ ತಪ್ಪು ಅಪವಾದವನ್ನು ಹಾಕಿದೆ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಮುಂದೆ ವಿಡಿಯೋದಲ್ಲಿ ಹೇಳ್ಕೊಂಡಾರೆ ಅವರ. ಸೊ ಇದು ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದೊಳಗೆ ಹರಡಾಗತ್ತಿರೋ ಸುದ್ದಿ. ಸೊ ಸುದ್ದಿ ಅನ್ನೋಕ್ಕಿಂತ ಒಂದು ಕಡೆ ಕುತ್ಕೊಂಡು ವಿಚಾರ ಮಾಡಿದ್ರೆ ಒಂದು ಗೊತ್ತಾಗ್ತೈತಿ, ಈ ಒಂದು ತಪ್ಪು ಮಾಡಿರ್ತಾರಲ್ಲ ಆ ಕ್ಷಣಕ್ಕೆ ಗಿಲ್ಟ್ ಆಗದೆ ಇರಬಹುದು, ಪಶ್ಚಾತ್ತಾಪ ಇರದೇ ಇರಬಹುದು, ಆದರೆ ಒಂದಲ್ಲ ಒಂದು ದಿನ ರಿಟರ್ನ್ ಆಗಿ ಮನಸ್ಸಿಗೆ ನೆಮ್ಮದಿನೇ ಸಿಗದೇ ಇರೋ ಟೈಮಲ್ಲಿ ಆ ತಪ್ಪನ್ನು ಅರಿವಾಗುತ್ತೆ. ಸೊ ಆ ಒಂದು ಸಮಯ ಇದೆ ಅನಿಸುತ್ತೆ. ಯಾಕಂತಂದರೆ ಆ ಒಂದು ಹೆಣ್ಣು ಮಗಳಿಗೆ, ಬಿಂದಿಯಾ ಅನ್ನೋ ಒಬ್ಬ ಹೆಣ್ಣಿಗೆ, ಒಂದು ನಟಿಗೆ ಜ್ಞಾನೋದಯ ಆಗೋಕ್ಕೆ 34 ವರ್ಷ ಬೇಕಾಯಿತು. ಸೊ ಇದು ಬಿಂದಿಯಾ ಅವರಿಗೆ 34 ವರ್ಷದ ನಂತರ ಅವರು ಮಾಡಿದ್ದು ತಪ್ಪಂತ ಹೇಳಿ ರಿಯಲೈಸ್ ಆಗೈತಿ. ಸೊ ಇವಾಗ ಹೇಳ್ತಾರಲ್ಲ, ಟೈಮ್ ಮೀರಿ ಹೋಗೈತಿ, ಅವಕಾಶನೂ ಮೀರಿ ಹೋಗೈತಿ, ಎಲ್ಲನೂ ಹೋದ್ಮೇಲೆ ಕ್ಷಮಾಪಣೆ ಒಂದು ಮನಸ್ಸಿಗೆ ನೆಮ್ಮದಿ ಕೊಡುವ ಒಂದು ಮಾತಷ್ಟೇ ಹೊರತು ಆಗಿರೋ ನೋವು, ಮನಸ್ಸಿಗಾಗಿರೋ ಘಾಸಿ, ಯಾವುದೇ ರೀತಿ ನೋವು ಅದರಿಂದ ಸರಿ ಹೋಗಂಗಿಲ್ಲ. ಪಶ್ಚಾತ್ತಾಪದ ನೆಲೆಯೊಳಗೆ ಇರಬೇಕು. ಯಾಕಂತಂದ್ರೆ ಇಷ್ಟು ವರ್ಷನೂ ಅದು ಏನು ಎಂತ ಅಂತೇಳಿ ಯಾವುದೇ ಕನ್ಕ್ಲೂಷನ್ ಒಳಗೆ ಇದ್ದಿಲ್ಲ, ಎಲ್ಲವೂ ಕೂಡ ಒಂದು ಕಗ್ಗಟ್ಟಾಗಿ ಉಳಿದಿತ್ತು. ಇವಾಗ ಕ್ಲಾರಿಟಿ ಅಂತ ಹೇಳಿ ಅವರೇ ಬಂದು ಹೇಳಿದ್ದಾರೆ, ಖುದ್ದಾಗಿ ಅಳ್ಕೊಂತ ಹೇಳಿದ್ದಾರೆ, ನನಗವಾಗ ಏನೂ ಗೊತ್ತಿಲ್ಲದ ಒಂದು ಏಜ್ ಒಳಗೆ ನಾನು ಸಣ್ಣಕ್ಕೆ ಅದೇ, ನೀನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದೊಳಗೆ ಹೇಳ್ಕೊಂಡಾರ ಅವರು. ಯಾರೋ ಒಬ್ಬ ವ್ಯಕ್ತಿ ಮಾತು ಕೇಳಿ ನಾ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳಿ ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ಅವರು ಪತ್ರಕರ್ತೆಯ ಮೇಲೆ ಹೆಚ್ಚು ಆರೋಪವನ್ನು ಮಾಡ್ಯಾರ. ಅಂದ್ರೆ ಏನಪ್ಪ ಅಂತಂದ್ರೆ, ಅವರು ನಾನು ಹೇಳಿರೋದೊಂದು, ಅವ್ರು ಬರೆದಿರೋದೊಂದು, ಅದರಿಂದ ಇದಿಷ್ಟು ದೊಡ್ಡದಾಗೈತಿ ಅನ್ನೋ ಒಂದು ರೀತಿ ಒಳಗೆ ಹೇಳಿದ್ದಾರೆ. ಸೊ ಈ ಒಂದು ವಿಷಯ
ಅವತ್ತೇ ಸರಿ ಮಾಡ್ಕೊಂಡಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ಇವರು ಯಾರದೋ ಬೆಂಬಲಕ್ಕೋಸ್ಕರ ಯಾರ್ದೋ ಹೇಳಿದ ಮಾತನ್ನು ಕೇಳಿದ ತಕ್ಷಣ ಇವರು ಒಬ್ಬ ವ್ಯಕ್ತಿಯ ಮೇಲೆ, ನಿರಪರಾಧಿಯ ಮೇಲೆ ಅಪರಾಧವನ್ನು ಹೊರಿಸ್ಲಿಕ್ಕೆ ಅವಾಗ ಅವರು ಆಲೋಚನೆ ಮಾಡದೇ ಇರೋರು ಇವಾಗ ಇಷ್ಟು ವರ್ಷ ಆದಮೇಲೆ ತಮ್ಮ ತಪ್ಪನ್ನು ಒಪ್ಕೊಂಡು ಉಪಯೋಗ ಇಲ್ಲ. ಯಾಕಂತಂದರೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ ಒಂದು ಕ್ಷಣದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ಅವರು ಸಹಿಸಿಕೊಂಡಂತಹ ಯಾತನೆ ಆಗಿರಬಹುದು, ಅವರ ಮೇಲೆ ಈ ರೀತಿ ಒಂದು ಆರೋಪ ಬಂದಿದ್ದಾಗಿರ್ಬೋದು, ಆ ವ್ಯಕ್ತಿ ಯಾವ ರೀತಿ ತಡ್ಕೊಂಡಿರ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದರೆ ಈ ಒಂದು ಕ್ಷಮೆ ನಿಜಕ್ಕೂ ಯಾವುದಕ್ಕೂ ಸಮ ಅಲ್ಲ ಅಂಥೇಳಿ ಹೇಳಬಹುದು. ಸೊ ಇದು ಒಂದು ರೀತಿ ನೋಡ್ಕೊಂಡು ಹೊಂಟ್ರೆ ಎಲ್ಲ ಫಲಗಳನ್ನು ನಾವು ಈ ಒಂದು ಜೀವಿತಾವಧಿ ಒಳಗೆ ಎಲ್ಲನೂ ಕೂಡ ತೊಗೊಂಡು ಹೋಗೋದೈತಿ. ಒಂದು ಟೈಮ್ ಒಳಗೆ ಹೇಳ್ತಿದ್ರೆ ಏನಂತ, ನೀನು ಮಾಡೋ ಕರ್ಮ ನಿನ್ನ ಮಕ್ಕಳು ಅನುಭವಿಸ್ತಾರು, ನಿನ್ನ ಮುಂದೆ ಬರೋ ಸಂತಾನ ಅನುಭವಿಸ್ತೈತಿ. ಬಟ್ ಹೇಳ್ತೇನೆ ಕೇಳ್ರಿ, ಕರ್ಮ ಅನ್ನೋ ಅವಧಿ ನಮಗೇ ನಾವು ಮಾಡಿದ್ದು ವಾಪಸ್ ತಗೊಂಡೈತಿ. ಯಾವುದಕ್ಕೂ ಯಾರ ಮೇಲೂ ಹೋಗಂಗಿಲ್ಲ. ನೀನು ಮಾಡಿದ್ದು ನಿನಗೆ ಮಾಡಿದ್ದು ಮಾರಾಯ ಅನ್ನೋ ಗಾದೆ ಎಷ್ಟು ನಿಜ ಆಯಿತೋ ಅದು ಯಾವುದರ ಮೇಲೂ ಹೋಗಂಗಿಲ್ಲ. ಕಾರಣ ಈ ಒಂದು ಉದಾಹರಣೆ. ಸೊ ಇದು ನಮ್ಮ ಕಣ್ಣ ಮುಂದೆ ನಡೀತಾ ಇರೋ ಒಂದು ಸತ್ಯ ಅಂತಲೇ ಹೇಳ್ಬೋದು. ಕರ್ಮದ ಕಾಲಾವಧಿ ಮುಕ್ತಾಯ ಆದಾಗ ಅದೇ ಹೇಳ್ತಾರಲ್ಲ, ವಿತಂಡವಾದಕ್ಕೂ ಅವಕಾಶ ಇರಂಗಿಲ್ಲ, ಕ್ಷಮಾಪಣೆಗೂ ಅವಕಾಶ ಇರಲ್ಲ, ಏನಿದ್ರು ತಾಂಡವ ಅಂತ ಹೇಳ್ತಾರಲ್ಲ. ಸೊ ಈ ತಾಂಡವನ ಆಡಿಸೋದೆ ಕರ್ಮ. ಸೊ ಬಿಲೀವ್ ಇನ್ ಕರ್ಮ. ಯಾಕಂತಂದ್ರೆ ಯೂನಿವರ್ಸಲ್ ರೌಂಡ್ ಆಗೈತಿ. ಹೆಂಗೆ ನಾವು ಕೊಟ್ಟಿರ್ತೀವಲ್ಲ ಸುತ್ತ ಹೊಡೆದು ನಮ್ಮ ಕಡೆನ ಬರ್ತೈತದ. ಸೊ ಏನೇ ಮಾಡೋದಿದ್ರೂ ಒಳ್ಳೆ ರೀತಿ ಮಾಡ್ರಿ, ಕೆಟ್ಟದ್ದನ್ನು ಮಾಡೀತಿ ಅಂಥೇಳಿ ನಮ್ಗೆ ಪಶ್ಚಾತ್ತಾಪ ಆದಾಗ ಆಗಿಂದಾಗಲೇ ಕೇಳ್ರಿ. ಯಾಕಂತಂದ್ರೆ ನೀವು ಯಾರ್ದೋ ಮೇಲೆ ಅಪವಾದ ಹಾಕಿರ್ತೀರಿ, ಅವರು ಮರ್ಯಾದೆ ಹೋಗೋ ಸಿಚುವೇಶನ್ಸ್ ಇರ್ತೈತಿ. ಸೊ ಈ ಮರ್ಯಾದೆ ಕಳ್ಕೊಂಡು ಎಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಿಮ್ಮ ಒಂದು ಹುಚ್ಚಾಟಕ್ಕೋ ಅಥವಾ ಸೇಡಿಗೋಸ್ಕರನೋ. ಸರಿನಾ ಸರಿ ಅಂದರೆ ತಪ್ಪನ್ರಿ. ಅದನ್ನು ಬಿಟ್ಟು ಅನಾವಶ್ಯಕ ಆರೋಪಗಳನ್ನು ಹೊರಿಸೋದು, ಒಬ್ಬರ ಮೇಲೆ ಹೀನಾಯವಾಗಿ ಕಾಣೋದು, ಕೀಳಾಗಿ ನೋಡೋದು, ಇವೆಲ್ಲ ಬಿಟ್ಬಿಟ್ಟು ಲೈಫ್ ಒಳಗೆ ಸತ್ಯವಾಗಿರ್ರಿ. ಲೈಫ್ ಒಳಗೆ ಸಾಯೋ ಒಳಗೆ ಅನ್ನಿಸ್ಬೇಕು, ನಾನು ಏನೂ ಮಾಡಿಲ್ಲ, ನನ್ನ ಮನಸ್ಸಿಗೆ ಆತ್ಮಕ್ಕೆ ಭಾಳ ತೃಪ್ತಿ ಐತಿ, ನನಗೆ ಯಾವ ವಿಷಯಕ್ಕೂ ನನಗೆ ಪಶ್ಚಾತ್ತಾಪ ಇಲ್ಲ ಅನ್ನೋ ಉಸಿರನ್ನ ನಾವು ಇಟ್ಕೋಬೇಕಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಮೂಲಕ ತಿಳಿದು ಬರೋದು ಇಷ್ಟ, ಮಾಡಿದ ಪಾಪಕ್ಕೆ ಕರ್ಮವನ್ನು ಅನುಭವಿಸೋ ಫಲ ಆಕೆಗೆ ಇವತ್ತು ಬಂದೈತೆ, ಅದು ಇಷ್ಟು ವರ್ಷ ಆದಮೇಲೆ. ಸೊ ಫೈನಲಿ ಅವಳು ಕ್ಷಮೆಯನ್ನು ಯಾಚಿಸಿದಾಳೆ. ಸೊ ಇದು ಇವಾಗ ನಡೀತಾ ಇರೋ ಒಂದು ಮಾತುಕತೆ ಅಂತೇಳಿ ಹೇಳ್ಬೋದು. ಇಷ್ಟು ವರ್ಷ ಆದಮೇಲೆ ಏಕೆ ಅಂಥೇಳಿ ಎಲ್ಲರೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತಾ ಇದ್ದಾರೆ. ಬಟ್ ಇಷ್ಟು ವರ್ಷ ಆದರೆ ಯಾಕಂತ ಹೇಳಿ ನನ್ನ ಒಂದು ಒಪಿನಿಯನ್ನ ಹೇಳ್ತೀನಿ. ಹೇಳ್ತಾರಲ್ರಿ, ನೀನು ಜನಕ್ಕೆ ಕಂಜಲಿಲ್ಲ ಅಂದರೂ ಮನಕ್ಕೆ ಕಂಜ್ ಅಂತ ಹೇಳಿ, ಈ ಮಾತು ಎಷ್ಟು ಸತ್ಯನೋ ಇವಾಗ ಅಷ್ಟು ಸತ್ಯ ಆಗಿ ಪ್ರೂವ್ ಆಗಿ ಹೊರಗೆ ಬಂದೈತಿ. ಸೊ ಇಷ್ಟು ಹೇಳಿ ಈ ಒಂದು ಮಾತನ್ನು ನಾನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.